ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯದ ಕೆಲವು ಕಡೆ ವ್ಯಾಕ್ಸಿನ್ ಖಾಲಿಯಾಗಿದೆ. ಬೆಳಗಾವಿಯಲ್ಲಿ ಲಸಿಕೆ ನೋ ಸ್ಟಾಕ್ ಬೋರ್ಡ್ ಕಾಣಿಸಿಕೊಳ್ತಾ ಇದೆ. ಜಿಲ್ಲೆಯ 150 ಕೇಂದ್ರಗಳಲ್ಲಿ ಲಸಿಕೆ ಖಾಲಿಯಾಗಿದ್ದು ಈಗಾಗಲೇ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಇಲ್ಲ, ನೋ ಸ್ಟಾಕ್ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನೇಕ ಲಸಿಕಾ ಕೇಂದ್ರಗಳಲ್ಲಿ ಜನ ಈಗ ಸಾಲುಗಟ್ಟಲೆ ನಿಲ್ತಾ ಇದ್ದಾರೆ. ಜಿಲ್ಲೆಯ 150 ಕೇಂದ್ರಗಳಲ್ಲಿ ಲಸಿಕೆ ಖಾಲಿಯಾಗಿದೆ. ಲಸಿಕೆ ಸಿಗದೆ ಖಾಸಗಿ ಉದ್ಯೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈವರೆಗೆ 9 ಲಕ್ಷ ಜನರಿಗೆ 1 ಡೋಸ್ ಲಸಿಕೆಯನ್ನ ಹಾಕಲಾಗಿದೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಈಗ ಆಲ್ಮೋಸ್ಟ್ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಇಲ್ಲ ಅನ್ನುವಂತಹ ಬೋರ್ಡ್ಗಳನ್ನ ಹಾಕಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಲಸಿಕೆಗಾಗಿ ಪರದಾಟವನ್ನ ಮಾಡಲಾಗಿದ್ದು ಹಾಸನದಲ್ಲೂ ಲಸಿಕೆ ಇಲ್ಲದೆ ಜನ ವಾಪಸ್ ಹೋಗ್ತಿದ್ದಾರೆ. ಅಧಿಕಾರಿಗಳಿಗೆ ಶಾಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಲಸಿಕೆಯನ್ನ ಈಗ ಕೊಡಿಸ್ಬೇಕು ಅನ್ನುವಂಥದ್ದು ಒಂದಾದ್ರೆ, ಅದರಲ್ಲೂ ಪ್ರಮುಖವಾಗಿ ಈಗ ಕೆಲವು ಸ್ತರಗಳಲ್ಲಿ ಉದ್ಯೋಗಿಗಳು ಯಾವ್ಯಾವ ಕೆಲವು ಸ್ತರಗಳಲ್ಲಿ ಇದ್ದಾರೋ ಅಂಥವ್ರಿಗೆ ಕಡ್ಡಾಯವಾಗಿ ಲಸಿಕೆಯನ್ನ ಹಾಕಿಸ್ಕೊಂಡು ಕೆಲಸಕ್ಕೆ ಹೋಗ್ಬೇಕು ಅನ್ನೋದನ್ನ ಕೂಡ ಈಗ ಮಾಡಲಾಗಿದೆ. ಎಕ್ಸಾಂಪಲ್ ನೋಡೋದಾದ್ರೆ ಟೀಚರ್ಸ್ಗೆ ಎಲ್ಲರೂ ಕೂಡ ಲಸಿಕೆಯನ್ನ ಹಾಕಿಸ್ಕೊಂಡೇ ಅವರು ಆ ನಂತರ ಶಾಲೆಗಳಿಗೆ ಹೋಗೋದು ಅಂತ ಹೇಳಿ. ಹಾಗಾಗಿ ಈಗ ಲಸಿಕಾ ಕೇಂದ್ರಗಳಿಗೆ ಅಲ್ಲಿಗೆ ಜನ ಹೋದ್ರೆ ಲಸಿಕೆಯೇ ಇಲ್ಲ, ನೋ ಸ್ಟಾಕ್ ಬೋರ್ಡ್ಗಳು ಕೂಡ ಕಾಣಿಸ್ತಾ ಇದೆ. ರಾಜ್ಯದ ಅನೇಕ ಲಸಿಕಾ ಕೇಂದ್ರಗಳಲ್ಲಿ ಈಗಾಗಲೇ ಲಸಿಕೆ ಇಲ್ಲ ಅನ್ನುವಂತಹ ನಾಮಫಲಕಗಳನ್ನು ಹಾಕಲಾಗ್ತಾ ಇದೆ. ಬೆಳಗಾವಿ, ಹುಬ್ಬಳ್ಳಿ, ಹಾಸನ ಹೀಗೆ. ಹಾಗಾದ್ರೆ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಈಗ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಇಲ್ಲ, ಅಲ್ಲಿ ಜನ ಯಾವ ರೀತಿಯಾಗಿ ಈಗ ವೇಟ್ ಮಾಡ್ಕೊಂಡು ಆದ್ಮೇಲೆ ಮನೆಗೆ ಹೋಗಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ವಾಕ್ ಥ್ರೂ ಮೂಲಕ ಕಟ್ಟಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ. ದೇಶದಲ್ಲಿ ಕೊರೋನಾ ಮಹಾಮಾರಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈಗ 1ನೇ ಅಲೆ 2ನೇ ಅಲೆ ಮುಗಿದು 3ನೇ ಅಲೆ ಬರೋ ಆತಂಕ ಇರೋನಲ್ಲಿ ಇನ್ನು ಎಲ್ಲ ಕಡೆಯೂ ಲಸಿಕೆ ವಿತರಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದರೆ 2 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿ ಬಿಮ್ಸ್ನಲ್ಲಿ ಲಸಿಕೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಏನಂತಂದರೆ 37 ಲಕ್ಷ ಜನರನ್ನ, ಅಂದರೆ 45 ವಯಸ್ಸಿನ ಮೇಲೆ 18 ವಯಸ್ಸಿನ ಮೇಲಿನ 47 ಲಕ್ಷ ಜನರನ್ನ ಗುರುತು ಮಾಡಲಾಗಿದೆ. ಆದರೆ ಈವರೆಗೂ ಕೇವಲ 9 ಲಕ್ಷ ಜನರಿಗೆ 1 ಡೋಸನ್ನು ಲಸಿಕೆ ಮಾತ್ರ ವಿತರಣೆ ಮಾಡಿರ್ತಕ್ಕಂಥದ್ದು. 2ನೇ ಡೋಸ್ ಲಸಿಕೆಯನ್ನು 1,90,000 ಜನರಿಗೆ ವಿತರಣೆ ಮಾಡಲಾಗಿದೆ. ನಿನ್ನೆಯಿಂದಲೂ ಕೂಡ ಸ್ಟಾಕ್ ಖಾಲಿಯಾಗಿರ್ತಕ್ಕಂಥದ್ದು. ಈಗ ನೋಡ್ಬೋದು, ಇದು ಬೆಳಗಾವಿಯ ಬಿಮ್ಸ್ನಲ್ಲಿ ಇರ್ತಕ್ಕಂಥ ಲಸಿಕಾ ಕೇಂದ್ರದಲ್ಲಿದ್ದೇವೆ. ಲಸಿಕಾ ಕೇಂದ್ರದ ಮುಂಭಾಗದಲ್ಲಿ ನಾಮಫಲಕ ಹಾಕಿರ್ತಕ್ಕಂಥದ್ದು, ಲಸಿಕೆ ಲಭ್ಯ ಇಲ್ಲ ಅಂತೇಳಿ ಅನೇಕ ಜನ ಈಗ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಲಸಿಕೆ ಕಡ್ಡಾಯವಾಗಿದ್ದು, ಆದರೆ ಲಸಿಕೆ ಸಿಗದೆ ಇರೋದು ಈಗ ಅವ್ರ ಕಷ್ಟಕ್ಕೆ ಕಾರಣವಾಗಿದೆ. ಸರ್, ಯಾವಾಗ ಬಂದಿದ್ರಿ ನೀವು? ಏನಾಗಿತ್ತು? ಇವಾಗ ನಮ್ಮದು ಏಜ್ 42 ಸರ್. ಇವಾಗ ನಾನು 18 ಟು ಅಬಾವ್ ಯಾವಾಗ ಸ್ಟಾರ್ಟ್ ಆಗಿತ್ತಲ್ಲ ಅವತ್ತಿಂದ ಬರ್ತಾ ಇದ್ದೇನೆ. ಇಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ದಿನಾಲು ಬಂದು ಹೋಗ್ತಾ ಇದ್ದೇನೆ, ಸ್ಟಾಕ್ ಇಲ್ಲ ಸರ್. ಸ್ಟಾಕ್ ಇದ್ದಿತ್ತು ಅಂತಂದರೆ ನಾವು ಬೋರ್ಡ್ ಹಾಕ್ತೇವೆ ಅಂತಂದರೆ, ನಾನು ಬೋರ್ಡ್ ಬರ್ತಾ ಇದ್ದೀನಿ, ಬೋರ್ಡ್ ನೋಡ್ತಾ ಇದ್ದೀನಿ, ನೋ ಸ್ಟಾಕ್ ಅಂತ ಇದೆ. ಡಾಕ್ಟರ್ಗಳು ಕೇಳಿದ್ರೆ ಅವರು ಹೇಳ್ತಾರೆ ಸರ್ ನಿಮ್ಗೆ ಬಂದ ತಕ್ಷಣ ನಾವು ಹಾಕ್ತೀವಿ ಸರ್ ಅಂತ ಇದ್ದಾರೆ. ಅಂದರೆ ಬೇರೆ ಕಂಪ್ನಿಯಲ್ಲಿ ಏನಾಗ್ತದೆ ಸರ್, ನಮಗೆ ಕಂಪಲ್ಸರಿ ನೀವು ವ್ಯಾಕ್ಸಿನ್ ಹಾಕೊಂಡೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಹೀಗಾಗಿ ನಮ್ಗೆ ಸಮಸ್ಯೆ ಆಗ್ತಾಯಿದೆ ಸರ್. ಇವಾಗ ನಾವು 18 ಟು ಅಬಾವ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ರೀ ಅವತ್ತಿಂದ ಬರ್ತಾನೆ ಇದ್ದೀವಿ. ನಮಗೆ ಸಿಗ್ತಾ ಇಲ್ಲ ಸರ್, ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಸರ್. ಯಾವುದಾದ್ರೂ ಒಂದಾದರೂ ನೀವು ತೊಗೊಂಡು ಬರ್ರಿ ಅಂತೇಳಿ ಕಂಪ್ನಿಯಲ್ಲಿ ಹೇಳ್ತಾ ಇದ್ದಾರೆ ಸರ್. ಕಂಪ್ನಿಯಲ್ಲಿ ಯಾವುದಾದ್ರೂ ಒಂದು ತೊಗೊಂಡ್ರೆ ನಿಮಗೆ ಅಲಾವ್ ಇದೆ, ಇಲ್ಲಾಂದರೆ ಇಲ್ಲ ಅಂತ ಇದ್ದಾರೆ ಸರ್. ನಾವು ರಿಕ್ವೆಸ್ಟ್ ಮೇರೆಗೆ ಮಾಡ್ತಾಯಿದ್ದೇವೆ ಸರ್. ಹಾಗೆ ಇಲ್ಲಿ ನೋಡಿದರೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಸರ್. ಅಂದರೆ ಖಾಸಗಿ ನೌಕರರು ಮತ್ತು ಬೆಳಗಾವಿಯಲ್ಲಿ ಅನೇಕ ಕಂಪ್ನಿಗಳಲ್ಲಿ ಲಸಿಕೆ ಹಾಕ್ಸ್ಕೊಂಡು ಬಂದವರಿಗೆ ಮಾತ್ರ ಕೆಲಸಕ್ಕೆ ಬರೋಕ್ಕೆ ಅನುಮತಿ ಇದೆ. ಆದರೆ ಲಸಿಕೆ ಸಿಗ್ತಾ ಇಲ್ಲ. ಇನ್ನು ಸರ್ಕಾರ ಇನ್ನಾದರೂ ಕೂಡ ಹೆಚ್ಚಿನ ಲಸಿಕೆಯನ್ನು, ಅಂದರೆ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಲಸಿಕೆಯನ್ನು ಪೂರೈಕೆ ಮಾಡೋದ್ರ ಮೂಲಕ ಲಸಿಕೆ ಬೇಡಿಕೆ ಇದೆ, ಅದನ್ನು ಸರಿದೂಗಿಸಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇನ್ನು ಬಿಮ್ಸ್ನಲ್ಲಿ ಎಲ್ಲ ಸೆಟಪ್ ಇದೆ. ಎಷ್ಟು ಜನರು 400 ರಿಂದ 500 ಜನ ಬಂದರೆ ಲಸಿಕೆ ಹಾಕುವ ಸಾಮರ್ಥ್ಯವನ್ನು ಈ ಒಂದು ಲಸಿಕಾ ಕೇಂದ್ರಕ್ಕಿದೆ. ಆದರೆ ಲಸಿಕೆ ಇಲ್ಲದೇ ಇರೋದ್ರಿಂದ ಇಲ್ಲಿನ ಸಿಬ್ಬಂದಿಯು ಕೂಡ ಎಲ್ರಿಗೂ ಕೂಡ ಬರೋರಿಗೆ ಕಾರಣ ಹೇಳಿ ವಾಪಸ್ ಕಳಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಅನ್ಲಾಕ್ ಆಗ್ತಿದ್ದಂತೆ ಜನರು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಕೂಡ ಪ್ರವಾಸಿಗರಿಗೆ ಓಪನ್ ಆಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬರ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಿದೆ. ವೀಕೆಂಡ್ ಹಿನ್ನೆಲೆ ಇವತ್ತು 100 ಮಂದಿ ನಂದಿ ಬೆಟ್ಟಕ್ಕೆ ಬಂದಿದ್ರು. ಈ ಮೊದಲು ವೀಕೆಂಡ್ಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರವಾಸಿಗರು ಬರ್ತಿದ್ರು. ಆದರೆ ಇವತ್ತು ಅಷ್ಟು ಪ್ರಮಾಣದಲ್ಲಿ ಏನೂ ಇರಲಿಲ್ಲ. ನಂದಿ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಆದರೂ ಕೆಲವರು ಮಾಸ್ಕ್ ಹಾಕದೆ ಓಡಾಡ್ತಾ ಇದ್ದಿದ್ದು ಅಲ್ಲಿ ಕಂಡು ಬಂತು.
ಲಾಕ್ಡೌನ್ ಇದರಿಂದ ಬರೋಕ್ಕಾಗಿಲ್ಲ 2 ಮಂತ್ಸಿಂದ. ಸೊ ಇವಾಗ ವೀಕೆಂಡ್ ಅನ್ಲಾಕ್ ಆಗಿದೆ ಅಂತ ಗೊತ್ತಾಯಿತು. ಮನೇಲೇ ಇದ್ದು ತುಂಬ ಬೇಜಾರಾಗಿತ್ತು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಔಟಿಂಗ್ ಇರಲಿ ಅಂತ ಆಚೆ ಕಡೆ ಬಂದ್ವಿ ಫ್ಯಾಮಿಲಿ ಎಲ್ಲ. ಸೊ ಜನ ತುಂಬ ಕಡಿಮೆ ಇದ್ದಾರೆ, ವೆದರ್ ತುಂಬ ಚೆನ್ನಾಗಿದೆ. ಸೊ ಈ ವೆದರ್ಗೆ ಏನೋ ಬಂದಿದ್ದು ಸ್ವಲ್ಪ 2 ದಿನದಿಂದ ಮನೇಲಿ ಇದ್ದಿದ್ದಕ್ಕೂ ಇವಾಗ ಸ್ವಲ್ಪ ತುಂಬ ಫ್ರೆಶ್ ಅನಿಸ್ತಾ ಇದೆ. ಸೊ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಫಸ್ಟ್ ಅರ್ಲಿ ಮಾರ್ನಿಂಗ್ ಬಂದಿದ್ದು. ನಾರ್ಮಲಾಗಿ ಯೂಶ್ವಲಿ ವೀಕೆಂಡ್ ಬಂದು ಹೋಗಿದ್ವಿ, ಬಟ್ ಅರ್ಲಿ ಮಾರ್ನಿಂಗ್ ಬಂದು ಇದೇ ಫಸ್ಟು. ತುಂಬ ಖುಷಿ ಆಗ್ತದೆ. ವೀಕೆಂಡ್ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದ್ದಾರೆ, ಬಟ್ ನಾವು ಸರ್ಚ್ ಮಾಡಿದ್ವಿ ಗೂಗಲಲ್ಲಿ, ಏನೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ 6 o'clock ಕೆಳಗಡೆ ಗೇಟ್ ಓಪನ್ ಮಾಡಿ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ವೀಕೆಂಡ್ ಅರ್ಲಿ ಮಾರ್ನಿಂಗ್ ಬಂದು ತುಂಬ ರಶ್ ಇರುತ್ತೆ ಅಂತ. ಸೊ ಗೂಗಲಲ್ಲಿ ಶೋಯಿಂಗ್ ಲೈಕ್ ಸೇಮ್. ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ಅರ್ಲಿ ಮಾರ್ನಿಂಗ್ ಅಂತೂ ಮಾಡಿಸ್ದಂಗಿದೆ ಪ್ಲೇಸ್ ನೋಡೋಕ್ಕೆ. ಇಷ್ಟು ದಿನ ಲಾಕ್ಡೌನ್ ಆಗಿ ಮನೇಲೆ ಇದ್ದು ಬೋರ್ ಆಗಿತ್ತು. ಇವಾಗ ಫುಲ್ಲು ವೆದರ್ ಎಲ್ಲ ತುಂಬ ಚೆನ್ನಾಗಿದೆ, ರಿಫ್ರೆಶ್ಮೆಂಟ್ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನಂದಿ ಹಿಲ್ಸ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಸಲ ಬಂದಿದ್ದೀವಿ, ಬಟ್ ಅರ್ಲಿ ಮಾರ್ನಿಂಗ್ ಇದೆ ಫಸ್ಟ್ ಟೈಮು. ಈ ವೆದರ್ನ ಯಾರೂ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಈಗೆಲ್ಲ ಅನ್ಲಾಕ್ ಮಾಡಿದ್ದಾರೆ, ಈ ಟೈಮಲ್ಲಿ ಬಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಬಟ್ ಸ್ವಲ್ಪ ನಿಮ್ಮ ಸೇಫ್ಟಿಯಲ್ಲಿ ಇರಿ, ನೀವು ಮಾಸ್ಕ್ ಎಲ್ಲ ಹಾಕ್ಕೊಳ್ಳಿ, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ. ಅದರ್ವೈಸ್ ಇಟ್ಸ್ ಓಕೆ. ಬಸ್ಸಿಗೂ ಜನಸಂದಣಿ ಸ್ವಲ್ಪ ಕಡಿಮೆನೇ ಇದೆ. ಇವಾಗ ಅನ್ಲಾಕ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಹೆದರ್ತಾರೆ ಬರೋಕ್ಕೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿವಾದ ಮುಗಿಯುತ್ತಲೇ ಇಲ್ಲ. ನಿನ್ನೆ ಕೆಎಚ್ ಮುನಿಯಪ್ಪ ಭೇಟಿಯಾಗಿದ್ರು ಪರಮೇಶ್ವರ್ ಅವರು. ಅದನ್ನ ಫೇಸ್ಬುಕ್ನಲ್ಲಿ ಫೋಟೋ ಸಮೇತವಾಗಿ ಹಾಕಿಕೊಂಡಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು ನಿನ್ನೆ ಕೆಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿಯಾಗಿದ್ವಿ. ಜೊತೆಗೆ ಪರಂ ಭೇಟಿಯ ಬಗ್ಗೆ ಕೂಡ ಅವರು ಮಾತನಾಡಿರುವಂತದ್ದು. ನಾನು ರಾಜಕೀಯದ ಬಗ್ಗೆ ಕೂಡ ನಾವೆಲ್ಲರೂ ಚರ್ಚೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೂಡ ಪರಮೇಶ್ವರ್ ಅವರು ಬರೆದುಕೊಂಡಿದ್ದಾರೆ. ಸೊ ಈ ಒಂದು ರಾಜಕೀಯ ಚರ್ಚೆ ಬಗ್ಗೆ ನ್ಯೂಸ್ 18 ಕನ್ನಡ ನಿನ್ನೆ ರಾತ್ರಿಯೇ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಇವೆಲ್ಲದರ ಬೆನ್ನಲ್ಲೇ ರಾಜಕೀಯ ವಿದ್ಯಮಾನಗಳ ಚರ್ಚೆ ನಡೆಸಿರುವ ಬಗ್ಗೆ ಕೂಡ FB ಅಲ್ಲಿ ಹೇಳಿಕೊಂಡಿದ್ದಾರೆ ಪರಮೇಶ್ವರ್ ಅವರು. ಒಂದ್ ಕಡೆ ನಾನಾ ನೀನಾ ಅನ್ನುವಂತಹ ಪ್ರಶ್ನೆ, ಸಾಕಷ್ಟು ಸಭೆಗಳು ನಡೆದ್ರೂ ಕೂಡ ಇನ್ನೂ ಕೂಡ ಆ ವಿವಾದ ಬಗೆಹರಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ರೆ ಈಗ ಸಿಎಂ ಸ್ಥಾನದ ವಿಚಾರ ಬಿಟ್ಟು ಇನ್ನೊಂದು ಕಡೆ ಎಡ ಮತ್ತು ಬಲ ಎರಡೂ ಕೂಡ ಇಬ್ರು ಈಗ ದಲಿತ ಸಿಎಂ ಆ ಒಂದು ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತಹ ಪ್ರಯತ್ನಗಳಲ್ಲಿ ಈಗ ಒಗ್ಗಟ್ಟಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಕೆಎಚ್ ಮುನಿಯಪ್ಪ ಹಾಗೇನೆ ಪರಮೇಶ್ವರ್ ಅವರು ಕೂಡ ನಿನ್ನೆ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ನ್ಯೂಸ್ 18 ಕನ್ನಡ ಈ ಒಂದು ಫೋಟೋವನ್ನು ಎಕ್ಸ್ಕ್ಲೂಸಿವ್ ಆಗಿ ನಿನ್ನೆ ಪ್ರಸಾರ ಮಾಡಿತ್ತು. ಇವರಿಬ್ಬರ ಭೇಟಿ ಆಗಿದೆ. ಜೊತೆಗೆ BK ಹರಿಪ್ರಸಾದ್ ಅವರು ಕೂಡ ಮೀಟ್ ಮಾಡಿದ್ದಾರೆ. ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ನಿನ್ನೆ ನ್ಯೂಸ್ 18 ಕನ್ನಡ ರಾತ್ರಿಯೇ ಈ ವಿಚಾರವನ್ನ ಸುದ್ದಿಯನ್ನ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಮಾಜಿ DCM ಆಗಿರುವಂತಹ ಪರಮೇಶ್ವರ್ ಅವರು ಹೌದು ಕೆಎಚ್ ಮುನಿಯಪ್ಪ ಅವರ ಮನೆಗೆ ಹೋಗಿದ್ವಿ, ನಿನ್ನೆ ಅವರ ಆರೋಗ್ಯವನ್ನ ವಿಚಾರಿಸಿದ್ವಿ, ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆ ಕೂಡ ನಾವಲ್ಲಿ ಚರ್ಚೆ ಮಾಡಿದ್ವಿ, BK ಹರಿಪ್ರಸಾದ್ ಕೂಡ ಇದ್ರು ಅನ್ನೋದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಈ ಫೋಟೋವನ್ನ ಕೂಡ ಅವರು ಹಾಕಿಕೊಂಡಿದ್ದಾರೆ. ಈ ಮೂಲಕ ಈಗಾಗಲೇ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನಾನು ಕೂಡ ಸಿಎಂ ಅಭ್ಯರ್ಥಿಯೇ, ಎಲ್ಲರಲ್ಲಿಯೂ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ. ಮುಂದಿನ ಸಿಎಂ ಚರ್ಚೆಗೆ ಸೇರಿಕೊಂಡಿದ್ದಾರೆ ಮಾಜಿ ಸಚಿವರಾಗಿರುವ MB ಪಾಟೀಲ್ ಅವರು. ಈಗಾಗಲೇ ಒಬ್ಬೊಬ್ಬರೇ ತಮ್ಮ ಆಸೆಯನ್ನ ಹೇಳ್ಕೊಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಸೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಎಲ್ಲರೂ ಕೂಡ ತಮ್ಮ ಇಚ್ಛೆಯನ್ನ ಈಗ ಹೊರ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ವಿಚಾರ ಮುಗಿದಿಲ್ಲ ಅನ್ನೋದಕ್ಕೆ ಈ ಎಲ್ಲ ಹೇಳಿಕೆಗಳೇ ಸ್ಪಷ್ಟ ಉದಾಹರಣೆ. ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ನಮ್ಮ ಗುರಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ, ನಾನು ಪಕ್ಷದ ಶಿಸ್ತನ್ನ ಪಾಲನೆ ಮಾಡ್ತೇನೆ, ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ. ಸಾಮೂಹಿಕ ನಾಯಕತ್ವದ ಮೂಲಕ ನಾವು ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಚಿವ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂತ ಹೇಳಿ. ಸೊ ನಾನೊಬ್ಬ ಪಕ್ಷದಲ್ಲಿ ಮಾಜಿ ಸಚಿವನಾಗಿ ಹಿರಿಯ ನಾಯಕನಾಗಿ ಈ ಬಗ್ಗೆ ನಾನು ಯಾವುದೂ ಕೂಡ ಹೇಳಿಕೆ ನೀಡಲಿಕ್ಕೆ ಬಯಸೋದಲ್ಲ. ಎಲ್ಲವೂ ಸರಿ ಇದೆ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ನೋಡಿ, ಯಾರೋ ಅಭಿಮಾನದಿಂದ ಹೇಳಿರ್ತಾರೆ, ಅದಕ್ಕೆ ಈಗ AICC ಅವರು ಆ ಅಭಿಮಾನದ ಮಾತುಗಳನ್ನು ಕೂಡ ತಾವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ಮುಗಿದಿದೆ. ನೋಡಿ, ಮೊದಲು ಪಕ್ಷ
ಅಧಿಕಾರಕ್ಕೆ ತರಬೇಕಾಗಿದ್ದು ನಮ್ಮ ಮುಖ್ಯ ಗುರಿ. 150 ಸೀಟನ್ನು ನಾವು ಪಡೆದುಕೊಳ್ಳುವಂಥದ್ದು ನಮ್ಮ ಮುಖ್ಯ ಗುರಿ. 150 ಸೀಟು ಆದಮೇಲೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ಶಾಸಕರು ನಿರ್ಧಾರ ಮಾಡ್ತಾರೆ, ಅದಾಗ್ತದೆ. ಆಸೆ ಎಲ್ಲರಿಗೂ ಇರ್ತದೆ, ತಪ್ಪಲ್ಲ ಅದು, ನಿಶ್ಚಿತವಾಗಿಯೂ. ಆದರೆ ಅದು ದುರಾಸೆ ಆಗಬಾರ್ದು ಅಷ್ಟೇ. ಆಸೆ ಇರುವಂಥದ್ದು ಎಲ್ಲರಿಗೂ ಇರ್ತದೆ, ಆಸೆ ಇರ್ತದೆ ಎಲ್ಲರಿಗೂ ಕೂಡ. ನಾನು ಹೇಳಿದಲ್ಲ, ಈಗ ನಾನು ಅದಕ್ಕೆ ಹೇಳಿದ್ನಲ್ಲ, 150 ಸೀಟನ್ನು ನಾವು ಮೊದಲು ಪಡ್ಕೊಂಡು ಎಲ್ಲರೂ ಒಕ್ಕಟ್ಟಾಗಿರ್ತದೆ. 150 ಸೀಟನ್ನು ಪಡೆದುಕೊಂಡು ನಾವು ಅಧಿಕಾರಕ್ಕೆ ಬಂದಮೇಲೆ ಶಾಸಕಾಂಗ ಸಭೆ ನಡೀತದೆ, ಹೈಕಮಾಂಡ್ನವರು ಇರ್ತಾರೆ, ಶಾಸಕರ ಅಭಿಪ್ರಾಯ ತಗೋತಾರೆ, ಅಥವಾ ಹೈಕಮಾಂಡ್ ಮೇಲೆ ಬಿಡುವಂಥದ್ದು ಆಗ್ತದೆ. ಅದನ್ನು ಯಾವ ರೀತಿ ಆಗ್ತದೆ ಗೊತ್ತಿಲ್ಲ, ಒಮ್ಮೊಂದು ಸಲ ಆಗುತ್ತೆ. ಅದಾದಮೇಲೆ ಒಂದು ದಿವಸ ಯಾರು ಮುಖ್ಯಮಂತ್ರಿ ಅಂಥೇಳಿ ನಿರ್ಧಾರ ಆಗ್ತದೆ. ನೋಡಿ, ಈಗಾಗಲೇ ಸುರ್ಜೇವಾಲಾ ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಈ ವಿಷಯವನ್ನು ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂಥೇಳಿ. ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಫೈಟ್ಗೆ ಟ್ವಿಸ್ಟ್ ಅನ್ನ ನೀಡಲಾಗಿದೆ. ಈಗ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಕಾಂಗ್ರೆಸ್ ಶಿಸ್ತು ಸಮಿತಿ ಸಭೆಯಿಂದ ಪರಾಮರ್ಶೆ ನಡೆದಿದೆ. ಪಕ್ಷದಲ್ಲಿ ಏನೇನು ಬೆಳವಣಿಗೆಗಳು ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಮುಂದಿನ ಸಿಎಂ ಹೇಳಿಕೆ ಬಗ್ಗೆಯೇ ಸುದೀರ್ಘವಾದ ಚರ್ಚೆ ನಡೆದಿದೆ. ಶಾಸಕರುಗಳ ಹೇಳಿಕೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಮುಂದಿನ ಸಿಎಂ ಅನ್ನುವಂತಹ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ. ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತೇವೆ. ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ. ಯಾರ್ಯಾರು ಮಾತಾಡ್ತಿದ್ದಾರೋ ಆ ಎಲ್ಲ ನಾಯಕರಿಗೆ ಎಲ್ಲ ಸಮಿತಿ ಈಗ ಎಚ್ಚರಿಕೆಯನ್ನ ನೀಡಿದೆ. ಈ ಮೂಲಕ ಈ ಒಂದು ಶಿಸ್ತು ಸಮಿತಿಯ ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವನ್ನ ಮಾಡಲಾಗಿದೆ. ಯಾರು ಪಕ್ಷದ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿ ಮಾತನಾಡ್ತಾರೋ ಅವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವ ರೆಹಮಾನ್ ಖಾನ್ ಅವರನ್ನ ನಮ್ಮ ರಿಪೋರ್ಟರ್ ದಶರಥ್ ಮಾತನಾಡಿಸಿದ್ದಾರೆ. ಆವಾಗ ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಶಿಸ್ತು ಸಮಿತಿಯ ಅಧ್ಯಕ್ಷರು ರೆಹಮಾನ್ ಖಾನ್ ಅವರು ಒಂದು ಸಮಿತಿಯ ಸಭೆಯನ್ನು ಕೂಡ ನಡೆಸಿದ್ದಾರೆ. ಬನ್ನಿ ಮಾತನಾಡ್ಸೋಣ, ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ನಲ್ಲಿ ಇತ್ತೀಚಿನ ಬೆಳವಣಿಗೆಗಳು, ಒಂದು ಕಡೆ ಮುಂದಿನ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಮೂಲ ವಲಸಿಗ ಫೈಟ್, ಇದೇನಿದು ಪಕ್ಷ ಇನ್ನು ಚುನಾವಣೆ ಎದುರಿಸುವಂತ ಸಂದರ್ಭದಲ್ಲೇ ಈ ರೀತಿ ಆಗ್ತಿದೆ. ಇವತ್ತು ನಡೆದಿರುವಂತಹ ಶಿಸ್ತು ಸಮಿತಿಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆದವು? ಸ್ವಲ್ಪ ಶಾಸಕರು ಏನು ಸ್ವಲ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮ್ಮ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಅವರಿಂದ ಸುರ್ಜೇವಾಲಾನವರು ನೋಟಿಸ್ ತಗೊಂಡಿದ್ದಾರೆ. ಅವರೊಂದು ಅಡ್ವೈಸ್ ಮಾಡಿದ್ದಾರೆ, ಈ ಥರ ಶಾಸಕರಾಗಲಿ ಯಾರೇ ಆದ ಪಕ್ಷದವರು ಈ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ. ನಾವು ಡಿಸಿಪ್ಲಿನ್ ಕಮಿಟಿ ಸೋಮೋಟೋ ಈ ಒಂದು ಏನು ಗೊಂದಲ ಇಲ್ಲಿ ಇಂಥ ಹೇಳಿಕೆ ಕೊಡ್ತಾ ಇದ್ದಾರೆ ನಾವು ಸ್ವಲ್ಪ ಶಾಸಕರು, ಅದು ಕಾಗ್ನಿಸೆನ್ಸ್ ತಗೊಂಡು ನಾವು ಇವತ್ತು ಸೋಮೋಟೋ ಒಂದು ಮೀಟಿಂಗ್ ಕರೆದು ಇಂಥ ಪ್ರವೃತ್ತಿ ಆಗಬಾರ್ದು. ಯಾರೇ ಆಗಲಿ, ಕಾಂಗ್ರೆಸ್ ಎಷ್ಟೇ ದೊಡ್ಡ ನಾಯಕರಾಗಲಿ ಇಂಥ ಸ್ಟೇಟ್ಮೆಂಟು ಮಾಡಬಾರ್ದು, ಇದು ಇಂಡಿಸಿಪ್ಲಿನ್ ಸ್ಟೇಟ್ಮೆಂಟು ಅಂತ ಒಂದು ಇವತ್ತು ನಾವು ಮೀಟಿಂಗ್ ಕರೆದಿದ್ದು ಚರ್ಚೆ ಮಾಡಿದ್ದೀವಿ. ಮುಂದಿನ ಮೀಟಿಂಗ್ ಒಳಗೆ, ಮುಂದಿನ ಶಿಸ್ತು ಸಮಿತಿಯ ಸಭೆಯಕ್ಕಿಂತ ಮುಂಚೆ ನೀವೆಲ್ಲ ಸಾಕ್ಷ್ಯಾಧಾರಗಳನ್ನು ಹೇಗೆ ಕಲೆ ಹಾಕ್ತೀರಿ? ಜೊತೆಗೆ ಅವರು ಹೇಳಿಕೆ ನೀಡಿದ್ದು ಸತ್ಯ ಅಂತ ನಿಮ್ಮ ಮನವರಿಕೆ ಆದ್ರೆ ಮುಂದಿನ ಆಕ್ಷನ್ ಯಾವ ರೀತಿ ಇರುತ್ತೆ ಅವ್ರ ಮೇಲೆ? ಅದರಲ್ಲಿ ನಾವು ಅದೆಲ್ಲ ಗಣನೆಗೆ ತಗೊಂಡು ಏನು ಆಕ್ಷನ್ ತಗೋಬೇಕು ಮುಂದಿನ ಸಮಿತಿಯಲ್ಲಿ ಡಿಸೈಡ್ ಮಾಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದು ರೀತಿಯ ಒಂದು ಜಟಾಪಟಿ, ಮೂಲ ಮತ್ತು ವಲಸಿಗರು ಅಂತ ಹೇಳಿ. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಬಂದು ಸಾಕಷ್ಟು ವರ್ಷಗಳಾಯ್ತು, ಆದ್ರೂ ಕೂಡ ಅವರನ್ನ ವಲಸಿಗ ಅಂತಲೇ ಬಿಂಬಿಸಲಾಗ್ತಾ ಇದೆಯಾ ಅಂತ? ಇಲ್ಲ, ಕಾಂಗ್ರೆಸ್ನಲ್ಲಿ ನೋಡಿ, ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ, ಇಲ್ಲಿ ನಾವು ಎಲ್ಲರಿಗೂ ಸಮಾನತೆ ಕೊಡ್ತೀವಿ. ಬಂದವ್ರು ತಿಳ್ಕೋಬೇಕು. ಯಾರೇ ಒಬ್ಬ ಇಂಡಿವಿಜುವಲ್ ಹೇಳಿದ್ರೆ ನೀವು ಇವಾಗ ಬಂದಿದ್ರಿ ಅದು ಬೇಕಾದ್ರೆ ಪಕ್ಷದಲ್ಲಿ ನಾವು ಏನು ತಾರತಮ್ಯ ಮಾಡೋದಿಲ್ಲ. ಅದು ಸರಿಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಆಯ್ತು, ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದು ಆಯ್ತು, 5 ವರ್ಷಗಳ ಮುಖ್ಯಮಂತ್ರಿ ಕಾಲನೂ ಆಯ್ತು, ಆದ್ರೂ ಕೂಡ ವಲಸಿಗ ಅಂತ ಹೇಳೋದು ಯಾವ ರೀತಿ ಅಂತ? ಇಲ್ಲ, ಯಾರು ನಮ್ಗೆ ತಿಳಿದ ಮಟ್ಟಿಗೆ ಅಂತಂದು ಮಾತು ಯಾರು ಆಡೋದಿಲ್ಲ. ಯಾರ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡಿದ್ರೆ ಅಷ್ಟೇ. ಇಂಡಿವಿಜುವಲ್ ಆಗಿ ಮಾತಾಡೋ ಪಬ್ಲಿಕ್ನಲ್ಲಿ ಯಾರು ಹೇಳೋಕೆ ಅದು ಇಂಡಿಸಿಪ್ಲಿನ್. ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ವಲಸೆ ಬಂದಿರುವಂತವರು ಗುಂಪುಗಾರಿಕೆ ಮಾಡಬೇಡಿ, ನಮ್ಮ ಪಕ್ಷವನ್ನ ಹಾಳು ಮಾಡಬೇಡಿ. ಯಾರನ್ನ ಉದ್ದೇಶಿಸಿ ಮಾತನಾಡ್ತಾರೆ? ಶಿಸ್ತು ಸಮಿತಿಯವರು ಇದನ್ನೆಲ್ಲವೂ ವಿಜಿಲೆನ್ಸ್ ಮಾಡಲ್ವಾ? ಅಬ್ಸರ್ವೇಷನ್ ಇರಲ್ಲ? ಯಾರೇ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಯಾರೇ ಆಗ್ಲಿ, ಯಾವುದೇ ನಾಯಕರಾಗ್ಲಿ,
ಈ ರೀತಿ ಸ್ಟೇಟ್ಮೆಂಟ್ಸು ಮಾಡಬಾರ್ದು. ನಾವು ಎಲ್ಲರೂ ಒಂದಾಗಿ ಹೋದ್ರೆ ನಾವು ಜನದ ಮುಂದೆ ಅವರು ನಮಗೆ ನಂಬ್ತಾರೆ. ಅದರಿಂದ ಯಾರೇ ಮಾತಾಡಲಿ ಅದು ಪಕ್ಷದ ಘನತೆಗೆ ಮಾತಾಡಬೇಕು. ನಾವು ಯಾರಿಗೂ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು. ಇದಿಷ್ಟು ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತಹ ರೆಹಮಾನ್ ಖಾನ್ ಅವರ ಸ್ಪಷ್ಟ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ತಪ್ಪಲ್ಲ. ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಂತೂ ನಡೀತಾ ಇದೆ. ಇನ್ನು ಕೂಡ ಆ ಡೆವಲಪ್ಮೆಂಟ್ಸ್ಗಳು ಕಂಟಿನ್ಯೂ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದೆ. ಸೊ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ, ಇನ್ನೊಂದು ಕಡೆ ಒಂದಷ್ಟು ನಿಂತು ಹೋಗಿದೆ. ಕೆಲವು ಡೆವಲಪ್ಮೆಂಟ್ಸ್ ಆಗಿರೋದು ಅಲ್ಲಿಗೆ ತಟಸ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬೇರೆಯದ್ದೇ ಆದಂತಹ ಡೆವಲಪ್ಮೆಂಟ್ಸ್ಗಳು ಮತ್ತೆ ಆರಂಭ ಆಗಿದೆ ಅಂತ ಹೇಳಿ ಒಟ್ಟಾರೆ ಸದ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಕಾಂಗ್ರೆಸ್ನ ಡೆವಲಪ್ಮೆಂಟ್ಸ್ ಎಲ್ಲಿಗೆ ಬಂದು ನಿಂತಿದೆ? ನವಿತೇಜನ ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ DKC ಬಣ. ಈ ಎಲ್ಲದರ ನಡುವೆ ಕೂಡ ಥರ್ಡ್ ಫ್ರಂಟ್ ಹೆಸರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಿಎಂ ಮುನ್ನೆಲೆಗೆ ಚರ್ಚೆಯನ್ನ ಮುನ್ನೆಲೆಗೆ ತರುವ ಹಿನ್ನೆಲೆಯಲ್ಲಿ ಮೂರನೇ ಬಣವನ್ನು ರಚನೆ ಮಾಡ್ಕೊಂಡಿರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಹಿರಿಯ ನಾಯಕ ಆಗಿರ್ತಕ್ಕಂಥ KH ಮುನಿಯಪ್ಪ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯನ್ನು ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಇವತ್ತು ಇನ್ನೋರ್ವ ಕಾಂಗ್ರೆಸ್ನ ಹಿರಿಯ ನಾಯಕ, ಲಿಂಗಾಯತ ನಾಯಕ ಆಗಿರ್ತಕ್ಕಂಥ MB ಪಾಟೀಲ್ ಅವರು ಕೂಡ ನಾನು ಕೂಡ ಸಿಎಂ ಅಭ್ಯರ್ಥಿ ಅನ್ನೋ ಮುಖಾಂತರ ನನಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅನ್ನೋ ಮುಖಾಂತರ ಮತ್ತೆ ಎಲ್ಲೊಂದ್ ಕಡೆ ಸಿಎಂ ಯಾರು ಅನ್ನೋ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಒಂದ್ ಕಡೆ ರೆಹಮಾನ್ ಖಾನ್ ರವರು ಶಿಸ್ತು ಸಮಿತಿ ಹೆಸರಿನಲ್ಲಿ ಯಾರು ಕೂಡ ಮುಂದಿನ ಸಿಎಂ ಎಂದು ಬಿಂಬಿಸಿಕೊಡ್ಬಾರ್ದು, ಇದು ಪಕ್ಷದ ಚೌಕಟ್ಟು ಮತ್ತು ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಅಂತೇಳಿ ಇವತ್ತು ವಾರ್ನಿಂಗ್ ಕೊಟ್ಟಿದ್ರು ಕೂಡ ಇಲ್ಲೊಂದ್ ಕಡೆ MB ಪಾಟೀಲ್ ನಾನು ಮುಂದಿನ ಸಿಎಂ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೋಲಿಸಿದ್ರು ಅನ್ನುವ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಾಂಗ್ರೆಸ್ನ ಒಳಜಗಳ ಮತ್ತು ಕಾಂಗ್ರೆಸ್ ಒಳಗಿನ ಶೀತಲ ಸಮರ ಎಲ್ಲೊಂದ್ ಕಡೆ ಮೂರನೇವರಿಗೆ ಲಾಭ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಕೊರೋನಾ ಇರೋದು ಗೊತ್ತಿಲ್ವೇ? ಬಿಲ್ಡಪ್ ಬಹಳ ಚೆನ್ನಾಗಿ ಕೊಟ್ಟಿದೀಯ ತಾಯಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅದಕ್ಕೆ ಅಲ್ವಾ ನಾನು ನಾಟಿ ಕೋಳಿ ತಿನ್ನೋದು. ಸಿಟ್ಟು ಬಂದ್ರೆ ಕುಂಬಟಗರು. ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ ಕಡಿಮೆ ಆತ ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗ್ಯದ. ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ, ದಯವಿಟ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ 1000 ರೂಪಾಯಿಗೆ. ನನ್ನ ಲವೇನೇನು ಸ್ವಾಮಿ, ಬರೀ 1000 ರೂಪಾಯಿ 500 ರೂಪಾಯಿ ನನ್ನ ಮನ ಮರ್ಯಾದೆ ಕಳಿತೀರಿ. ಹೆಸರೇನ ಅಂತ ಹೇಳಲಿಲ್ಲ. ಮಾಡೋಣ ಯಾವನೋ ಕರ್ಕೊಂಡ್ ಬಂದೋಡು ಮಗನೇ. ಲಿಂಗಗಳಲ್ಲಿ ಎಷ್ಟು ವಿಧ? ಆಕ್ಚುಲಿ ಐ ಲೈಕ್ ದ ವರ್ಡ್ ಲಿಂಗ. ಯು ಲೈಕ್ ಲಿಂಗ? ಐ ಡೋಂಟ್ ಲೈಕ್ ಲಿಂಗ, ಐ ಲೈಕ್ ಲೆಹೆಂಗಾ. ಉದ್ದವಾಗಿರೋದು ನಮ್ಗೇನು ಗೇರ್ರಾಡಿಲ್ವೇ? ಅದ್ರದ್ದು ಏನಾದ್ರು ವಿಡಿಯೋ ಲೀಕ್ ಆಗಿ ಬ್ಲರ್ ಆಗಿ ಬರ್ತಾ ಇದೆ, ಸರಿಯಾಗಿ ನೋಡಿ. ಕೊರೋನಾ ಅಂತಕ್ಕಂಥದ್ದು ಎಲ್ಲಿ ಹುಟ್ಟಿತು ಅಂತ ಅದು ಬರ್ತ್ ಸರ್ಟಿಫಿಕೇಟ್ ಇನ್ನು ಸಿಕ್ಲಾರ್ದಂಗಿನ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಸರ್. ನೀವಲ್ಲಿ, ನಾನಿಲ್ಲಿ. ವಸಿತಾಗಿರಿ, ಉಗ್ಗ ಕಾಯಿಲೆ ಹೊಡೆದು ಬಿಡ್ತೀನಿ. ಮುಂದಿನ ಪ್ರಶ್ನೆ ಪ್ಲೀಸ್. ಸಿಡಿ ಮಾಡಿ ಕೊಡ್ರಿ ಮೇಡಮ್ ನಿಮ್ಮ ರಾಗುನ, ತುಂಬಾ ಬೇಜಾರಾದಾಗೆಲ್ಲ ನಾನು ಕೇಳಿಕೊಳ್ತೀನಿ. ವಿಲೇಜ್ ಬೋರ್ಡು ಬಾಯ ತಕ್ಕೊಂಡು ಕುಕ್ಕಿ ರಕ್ತ ಬರ್ಸಕ್ ರೆಡಿ ಆಗದೆ. ಇನ್ನೂ ತರ ಮಾಡಿದ್ರೆ ಆಕಾಶದಲ್ಲಿ ನೋಡು ಗರುಡ ಹಿಡ್ಕ ನನ್ ಬುರುಡ ಎದೆಯಲ್ಲಿ ಕಲ್ಲಿದ್ದವ್ರಿಗೆ. ವೆಲ್ಕಮ್ ಬ್ಯಾಕ್. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗಲಿದ್ದು ಕೇಂದ್ರ ಸಂಪುಟಕ್ಕೆ ಯಾರು ಇನ್ ಯಾರು ಔಟ್. BSY ಪುತ್ರನಿಗೆ ಸಂಪುಟದಲ್ಲಿ ಸ್ಥಾನ ಸಿಗತ್ತಾ? ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗಲಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸಂಪುಟಕ್ಕೆ ಯಾರು ಸೇರ್ಕೊಳ್ತಾರೆ, ಸಂಪುಟದಿಂದ ಯಾರಿಗೆ ಕೊಕ್ ನೀಡಲಾಗುತ್ತೆ, BSY ಪುತ್ರನಿಗೆ ಏನಾದರೂ ಸಂಪುಟದಲ್ಲಿ ಸ್ಥಾನ ಸಿಗುವ ಚಾನ್ಸಸ್ ಇದೆಯಾ? ಕೇಂದ್ರ ಸಂಪುಟವನ್ನ ಸೇರೋದಕ್ಕೆ ಆಲ್ರೆಡಿ BS ಯಡಿಯೂರಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಮಗನು ಹಾಗೇನೆ ಸಂಸದರು ಆಗಿರುವಂತಹ BY ರಾಘವೇಂದ್ರ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ
ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ, ಪ್ರಧಾನಿ ನಿರ್ಧಾರ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು. ಕರ್ನಾಟಕದಿಂದ ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಬಿಎಸ್ವೈ ಸಂಪುಟದಲ್ಲೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಇದೆ. ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯ್ತಾ ಇದ್ದೇವೆ ಅನ್ನುವಂತಹ ಸಿಪಿವೈ ಹೇಳಿಕೆ ಇದೆಯಲ್ಲ, ಇದು ಕೂಡ ಯಾವ್ಯಾವ ಡೆವಲಪ್ಮೆಂಟ್ಸ್ಗೆ ಕಾರಣ ಆಗಬಹುದು. ಪರೀಕ್ಷೆ ಬರೆದ ವಿಸಿ ಅರುಣ್ ಸಿಂಗ್ನ ಉತ್ತರ ಏನ್ ಕೊಟ್ಟಿದ್ದಾರೆ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಪರೀಕ್ಷೆಯನ್ನು ಬರೆಯಲಾಗಿದೆ ಅನ್ನೋದ್ರ ಬಗ್ಗೆ, ಹಾಗೆಯೇ ವಿಸಿ ಅರುಣ್ ಸಿಂಗ್ ಇದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅನ್ನುವ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾವಾಗ ತೀರ್ಮಾನ ಮಾಡ್ತಾರೆ ಅವಾಗ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಸಚಿವ ಸಂಪುಟದ ಪುನರ್ರಚನೆ ಆಗ್ತದೆ. ಯಾರನ್ನು ಬಿಡ್ತಾರೆ, ಯಾರನ್ನು ಇಟ್ಕೋತಾರೆ, ಇದು ಯಾವುದರಲ್ಲಿ ಕೂಡ ಯಾವುದೇ ರೀತಿ ಆ ರೀತಿ ತೀರ್ಮಾನಗಳು ಚರ್ಚೆಗಳು ಮೊದಲೇ ಗೊತ್ತಾಗೋದಿಲ್ಲ. ಅದರಲ್ಲಿಯೂ ಈ ನಮ್ಮ ಇವತ್ತಿನ ಸರ್ಕಾರದಲ್ಲಿ ಏನು ತೀರ್ಮಾನ ಯಾರಿಗೆ ಎಷ್ಟು ಗೊತ್ತಾಗಬೇಕು ಅಷ್ಟೇ ಗೊತ್ತಾಗ್ತದೆ. ಅವಶ್ಯ ಇದ್ದವ್ರು ನೀಡ್ ಟು ನೋ ಬೇಸ್ ಮೇಲೆ ಗೊತ್ತಾಗ್ತದೆ. ಇದರಲ್ಲಿ ನಮ್ದೇನೂ ಪಾತ್ರ ಇರೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರಿಸ್ಲಿಕ್ಕೆ ನಾ ಅರ್ಹ ಅಲ್ಲ. ಅವ್ರು ಯಾವ ಯೂನಿವರ್ಸಿಟಿ ಒಳಗೆ ಎಲ್ಲಿ ಎಕ್ಸಾಮ್ ಬರ್ದಾರೆ ಅಲ್ಲಿಂದ ರಿಸಲ್ಟ್ ಅವ್ರಿಗೆ ಆಲ್ರೆಡಿ ನಮ್ಮ ಅದರ ವೈಸ್ ಚಾನ್ಸಲರ್ ಆಗಿರುವಂಥ ಇವರು ಕೊಟ್ಟಿದ್ದಾರೆ, ನಮ್ಮ ಅರುಣ್ ಸಿಂಗ್ ಅವರು. ಹಿಂಗಾಗಿ ಐ ನೀಡ್ ನಾಟ್ ರಿಪ್ಲೈ ಆನ್. ಮಾತೋಶ್ರೀ ಅವರು ತೀರ್ಪು ಅವರು ಕಾಲವಾಗಿದ್ದರು, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗುದು, ಇದೆಲ್ಲ ನೀವು ಪೊಲಿಟಿಕ್ಸ್ ಅಂತ ಅಂದ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗತ್ತೆ? ತೀವ್ರ ಉಸಿರಾಟದಲ್ಲಿದೆ ಸರ್ಕಾರ ಅಂತ. ಯಾವುದೂ ಉಸಿರಾಟದಲ್ಲಿಲ್ಲ, ಅತ್ಯಂತ ಸಹಜವಾಗಿ ಉಸಿರಾಡ್ತಾ ಇದೆ. ಶ್ವಾಸಕೋಶಗಳು ಅತ್ಯಂತ ಸುರಕ್ಷಿತವಾಗಿವೆ, ಗಟ್ಟಿಯಾಗಿವೆ ಮತ್ತು ಕೆಲಸ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಸರ್, ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾವು ಹೇಳು ಮಾಡೋದಲ್ಲ, ಮಾಡಿ ಹೇಳೋದು. ಇದರಲ್ಲಿ ಗೆಲ್ಲೋರು ನಾನೇ ನಾನೇ ನಾನೇ. ವಾಟ್ ಎ ಫನ್ನಿ ಸ್ಪೀಚ್. ನೋಡೈತೆ ಹೊಸ ಟ್ರೈಲರ್ ನೋಡಿದ್ರಾ? ಯಾಕೆ ಸ್ವಾಮಿ ಕಣ್ಣೋರ್ಸ್ಕೊತಾ ಇದ್ದೀರಾ? ನೀವೇನಾದ್ರು ಆ ಸಿನಿಮಾ ನೋಡಿದ್ರಾ? ಒಡರಿ ಕಪಾಲಕ್ಕೆ. ಸರಿ ಸರ್, ಮ್ಯಾಟ್ರಿಗೆ ಹೋಗೋಣ. ನಮ್ಮ ಸರ್ಕಾರ ಬುಲೆಟ್ ಟ್ರೈನ್ ಇದ್ದಾಗೆ. ರಾಜವಲ್ಲಿ ಅವ್ರ ಸರ್ಕಾರ ಒಂಥರ ಡಕೋಟಾ ಬಸ್ಸು. ಹೌದೌದು, ನಮ್ದು ಡಕೋಟಾ ಎಕ್ಸ್ಪ್ರೆಸ್. ನೀವೇ ಟಿಂಕರಿಂಗ್ ಮಾಡಕ್ ಬಂದಿದ್ರಿ. ಇವತ್ತೆಲ್ಲ ನಾಳೆ ರಾಜ ಹುಲಿಸರ್ ಅವರು ಟಾಪ್ ಬರ್ತಾರೆ, ನೋಡ್ತಾ ಇರಿ. ಟಾಪ್ ಕೇರಲ್ ಬರೋದಕ್ಕೆ ಅವ್ರ ಹತ್ರ ಗೇರಿ ಇಲ್ಲ. ಸಿಲ್ಲಿ ಪಾಯಿಂಟ್ಸ್ ಕೋಟಾಧಿಪತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಮ್ಮ, ಕೊರೋನಾ ಇರೋದು ಗೊತ್ತಿಲ್ವೇನು? ಬಿಲ್ಡಪ್ ಬಹಳ ಚೆನ್ನಾಗಿ ಕೊಟ್ಟಿದೀಯ ತಾಯಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಷ್ಟೊಂದು ದೊಡ್ಡದೈತೆ. ಅದಕ್ಕೆ ಅಲ್ವ ನಾನು ನಾಟಿ ಕೋಳಿ ತಿನ್ನೋದು. ಸಿಟ್ಟು ಬಂದ್ರೆ ಕುಮ್ಮಟಗರು. ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್. ವೈಲೆಂಟ್ ಆದ ಕಡಿಮೆ ಆತ ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗ್ಯಾರ. ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ 1000 ರೂಪಾಯಿಗೆ. ನನ್ನ ಲವೇನೇನು ಸ್ವಾಮಿ, ಬರೀ 1000 ರೂಪಾಯಿ 500 ರೂಪಾಯಿ ನನ್ನ ಮನ ಮರ್ಯಾದೆ ಕಳಿತೀರಿ. ಹೆಸರೇನು ಅಂತ ಹೇಳಿಲ್ಲ. ಮಡೋನಾ ಮಾಡೋಣ. ಯಾವನೋ ಕರ್ಕೊಂಡ್ ಬಂದವರು ಮಗನೇ. ಲಿಂಗಗಳಲ್ಲಿ ಎಷ್ಟು ವಿಧ? ಆಕ್ಚುಲಿ ಐ ಲೈಕ್ ದ ವರ್ಡ್ ಲಿಂಗ. ಯು ಲೈಕ್ ಲಿಂಗ? ಐ ಡೋಂಟ್ ಲೈಕ್ ಲಿಂಗ, ಐ ಲೈಕ್ ಲೆಹೆಂಗಾ. ಉದ್ದವಾಗಿರೋದು ನಮ್ಗೇನು ಗೇರ್ರಾಡಿಲ್ವೇ? ಅದ್ರದ್ದು ಏನಾದ್ರು ವಿಡಿಯೋ ಲೀಕ್ ಆಗಿ ಬ್ಲರ್ ಆಗಿ ಬರ್ತಾ ಇದೆ, ಸರಿಯಾಗಿ ನೋಡಿ. ಕೊರೋನಾ ಅಂತಕ್ಕಂಥದ್ದು ಎಲ್ಲಿ ಹುಟ್ಟಿತು ಅಂತ ಅದು ಬರ್ತ್ ಸರ್ಟಿಫಿಕೇಟ್ ಇನ್ನು ಸಿಕ್ಲಾರ್ದಂಗಿನ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಸರ್. ನೀವಲ್ಲಿ, ನಾನಿಲ್ಲಿ. ವಸಿತಾಗಿರಿ, ಉಗ್ಗ ಕಾಯಿಲೆ ಹೊಡೆದು ಬಿಡ್ತೀನಿ. ಮುಂದಿನ ಪ್ರಶ್ನೆ ಪ್ಲೀಸ್. ಸಿಡಿ ಮಾಡಿ ಕೊಟ್ರಿ ಮೇಡಮ್ ನಿಮ್ಮ ನಾಗುನ, ತುಂಬಾ ಬೇಜಾರಾದಾಗೆಲ್ಲ ನಾನು ಕೇಳಿಕೊಳ್ತೀನಿ. ವಿಲೇಜ್ ಬೋರ್ಡು ಬಾಯ ತಕ್ಕೊಂಡು ಕುಕ್ಕಿ ರಕ್ತ ಬರ್ಸಕ್ ರೆಡಿ ಆಗದೆ. ಇನ್ನೂ ತಡ ಮಾಡಿದ್ರೆ ಆಕಾಶದಲ್ಲಿ ನೋಡು ಗರುಡ ಹಿಡ್ಕ ನನ್ ಬುರುಡ ಆಯ್ತದೆ. ಎದೆಯಲ್ಲಿ ಕಲ್ಲಿದ್ದವ್ರಿಗೆ ಇವ್ಯಾವುದು ಅಂಟಲ್ಲ. ಸಲಾಮ್ ರಾಕಿ ಬಾಯ್.
ಬೆಳ್ಗಿರೋದೆಲ್ಲ ಹಾಲಲ್ಲ, ಕರ್ಗಿರೋದೆಲ್ಲ ಕಲ್ಲಿದ್ಲಲ್ಲ, ಉದ್ದಕ್ಕಿರೋದೆಲ್ಲ ನುಗ್ಗೆಕಾಯಿ ಅಲ್ಲ, ಉದ್ದಕ್ಕಿರೋದೆಲ್ಲ ತೊಂಡೆಕಾಯಿ ಅಲ್ಲ. ನಿನಗೆ ಯಾವ ದೊಡ್ಡ ರೋಗ ಬಂದಿದೆ ಅಂತ ಹೇಳ್ತಾ ಇದೀಯಾ? ಮಕ್ಕಳಾಗ 5 ವರ್ಷ ಆಯ್ತು, ಇನ್ನು ಮದ್ವೆನೇ ಆಗಿಲ್ಲ. ನಿನ್ಗೆ ಯಾರು ತಕೊಂಡ್ ಹೊಡೆದಿಲ್ವಾ? ಸಂಕ್ರಾಂತಿ ಬಂತು, ಸಂಕ್ರಾಂತಿ ಬಂತು. ಮನ್ಮೂಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಈಗಾಗಲೇ ಲೀಕ್ ಆಗಿರುವ ಹಿನ್ನೆಲೆಯಲ್ಲಿ ಮನ್ಮೂಲ್ ಸೂಪರ್ ಸೀಡ್ ಮಾಡಿಸೋದಕ್ಕೆ ಹೊರಟಿದ್ದಾರೆ ಚೆಲುವರಾಯಸ್ವಾಮಿ. ಅವರ ವಿರುದ್ಧ ಶಾಸಕ ಸುರೇಶ್ ಗೌಡ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಮನ್ಮೂಲ್ ಹಗರಣದ ಸಂಬಂಧ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಸೂಪರ್ ಸೀಡ್ ಮಾಡಿಸೋದಕ್ಕೆ ಹೊರಟಿದ್ದಾರೆ ಚೆಲುವರಾಯಸ್ವಾಮಿ ಅಂತ ಹೇಳಿ ಚೆಲುವರಾಯಸ್ವಾಮಿ ವಿರುದ್ಧ ಶಾಸಕ ಸುರೇಶ್ ಗೌಡ ಆರೋಪ ಮಾಡಿದ್ದಾರೆ. ದೇವೇಗೌಡರಿಗೆ ಕೆಟ್ಟ ಹೆಸರು ತರೋಕೆ ಮಾತನಾಡ್ತಿದ್ದಾರೆ. ಗೌಡ್ರ ಕುಟುಂಬವನ್ನ ತೇಜೋವಧೆ ಮಾಡೋದಕ್ಕೆ ಈ ಆರೋಪವನ್ನ ಮಾಡ್ತಿದ್ದಾರೆ. ದೇವೇಗೌಡರ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಸುರೇಶ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇವತ್ತು ದೇವೇಗೌಡರು ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ? ನೀವು ಯಾವುದೇ ಹಂತದಲ್ಲಿ ಯಾವುದೇ ಮಟ್ಟದ ತನಿಖೆ ನಿಲ್ಲಿಸಬೇಡಿ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇವತ್ತು ಈ ಪ್ರಕರಣವನ್ನು ಬಯಲಿಗೆ ಎಳೆದಂಥ ಆಡಳಿತ ಮಂಡಳಿಗೆ ಶಿಕ್ಷೆ ಹಾಕ್ಕೊಡ್ಬೇಕು ಅಂತ ಪ್ರಶ್ನೆ. ತನಿಖೆ ಆದಮೇಲೆ ಆಡಳಿತ ಮಂಡಳಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅಂತ ನಿಮಗೆ ಅನುಮಾನ ಬಂದರೆ ಅದು ಶಿಕ್ಷೆ ಕೊಡಿ. ತನಿಖೆಗಿಂತ ಮುಂಚೆನೇ ನೀವು ಶಿಕ್ಷೆ ಕೊಡಬೇಕು ಅಂತೇಳಿ ಯಡಿಯೂರಪ್ಪನವ್ರು ಚೆನ್ನಾಗಿದ್ದಾರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವು ಹೇಳಿದ್ದೆಲ್ಲ ನಡೀತದೆ ಅಂತ ಇದುವರೆಗೆ ಅವ್ರು ಹೇಳಿದ್ದೆ ನಡೀತಾ ಇದೆ. ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಸರ್ಕಾರ ಹೋದ್ಮೇಲೆ ಈ ಕಾಂಗ್ರೆಸ್ನವ್ರದ್ದೇ, BJP ಸರ್ಕಾರ ಇಲ್ಲ, ಇಲ್ಲಿ ಕಾಂಗ್ರೆಸ್ನವ್ರದ್ದೇ ನಡೀತಾ ಇರ್ತಕ್ಕಂಥದ್ದು. ಮಾಡಬಾರ್ದ ಅವ್ಯವಹಾರಗಳನ್ನ ಮಾಡ್ತಾ ಇದ್ದೀರಿ, ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಮೇಕೆ ಕೋತಿ ತಾನು ತಿಂದು ಯಾವುದೋ ಇನ್ನೊಂದು ಬಾಯಿ ಒರೆಸ್ತು ಅನ್ನೋ ರೀತಿಯಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಲೆವೆಲ್ಗೆ, ದೇವೇಗೌಡರು ಪುತ್ರನ ಲೆವೆಲ್ಗೆ ಮಾತಾಡ್ತಕ್ಕಂಥ ಶಕ್ತಿ ನಿಮ್ಗೆ ಅಷ್ಟಿದ್ರೆ ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಬರಬಾರ್ದು ಅಂದಾದರೆ ನೀನು ಯಾವರು? ದೇವೇಗೌಡರು ಮನೆ ದೇವರು ಇವತ್ತು ಬ್ಯಾಡ್ರಳ್ಳಿನಲ್ಲಿದೆ. ನಾಗಮಂಗಲಿಗೆ ಯಾವ ಅಂತ ಮುಂದೆ ಹೇಳ್ತೀವಿ. ನೀನೆಲ್ಲಿದ್ದೆ? ನಿನಗೆ ಈ ಜಿಲ್ಲೆಗೆ ಏನು ಸಂಬಂಧ? ಯಾವಾಗ ಬಂದೆ ಈ ಜಿಲ್ಲೆಗೆ? ನಿನ್ನನ್ನು ಬೆಳೆಸ್ತವ್ರು ಯಾರು? ಆ ಕುಟುಂಬದ ಬಗ್ಗೆ, ಅವರ ಮಕ್ಕಳುಗಳ ಬಗ್ಗೆ ಅಗೌರವಾಗಿ ನಡ್ಕೊಳ್ತಾ ಇದೆಯಲ್ಲ, ನಿನಗೆ ಕಿಂಚಿತ್ತು ಕೃತಜ್ಞತೆ ಇದೆಯಾ? ಇಂಥ ವ್ಯಕ್ತಿಗಳನ್ನ ಜನರು ಏನು ತೀರ್ಮಾನ ಮಾಡಬೇಕು? ಇವತ್ತು ಇವರಿಗೆ ರಾಜಕೀಯವಾಗಿ ಅನ್ನ ಇಕ್ತವರು, ಊಟ ಮಾಡಿಸ್ತವರು ದೇವೇಗೌಡರ ಕುಟುಂಬ. ಇವತ್ತು ಅವರ ಬಗ್ಗೆನೇ ನೀವು ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ನಿನಗೆ ಅಷ್ಟು ಶಕ್ತಿ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಹೋಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇವು ಕಾಂಗ್ರೆಸ್ನ ಉದ್ಧಾರ ಮಾಡಲಿಕ್ಕೆ ಹೋಗಿಲ್ಲ, ಇವೆಲ್ಲೋ ಒಂದು ಕಡೆ ಒಂದೊಂದು ಪಕ್ಷಗಳನ್ನ ತೀರಿಸಬೇಕು ಅಂತಕ್ಕಂಥ ತೀರ್ಮಾನ ಸುಪಾರಿ ತಗೊಂಡು ಹೋಗಿರ್ತಕ್ಕಂಥ ಈ ವ್ಯಕ್ತಿಗಳು ಇವತ್ತು ಸರ್ಕಾರಕ್ಕೆ, ಜನರಿಗೆ, ಸಮಾಜಕ್ಕೆಲ್ಲ ನೀತಿ ಪಾಠ ಮಾಡ್ತಾರೆ. ಕುಮಾರಸ್ವಾಮಿ ಅವರಿಂದಲೇ ಈಗ ನಿಯಮ ಉಲ್ಲಂಘನೆಯಾಗಿದೆ. ದಿನಸಿ ಕಿಟ್ ವಿತರಣೆ ವೇಳೆ ಕೊರೋನಾ ರೂಲ್ಸ್ಗಳನ್ನು ಎಲ್ಲವನ್ನ ಬ್ರೇಕ್ ಮಾಡಲಾಗಿದೆ. ಸರ್ಕಾರಕ್ಕೆ, ಜನರಿಗೆ, ಸಮಾಜಕ್ಕೆ ಹೀಗೆ ನೀತಿ ಪಾಠ ಮಾಡುವವರೇ ಈಗ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ನಿಯಮವನ್ನ ಉಲ್ಲಂಘನೆ ಮಾಡಿ ದಿನಸಿ ಕಿಟ್ ವಿತರಣೆಯ ವೇಳೆ ಕೊರೋನಾ ರೂಲ್ಸ್ಗಳೆಲ್ಲವೂ ಕೂಡ ಅಲ್ಲಿ ಬ್ರೇಕ್ ಆಗಿದೆ. ಆನೇಕಲ್ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಜೆಡಿಎಸ್ ವತಿಯಿಂದ ಕಿಟ್ ಅನ್ನ ವಿತರಣೆ ಮಾಡುವ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಆರ್ ಪ್ರಭಾಕರ್ ರೆಡ್ಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆದರೆ ಈ ಕಾರ್ಯಕ್ರಮದಲ್ಲಿ ಮಾಸ್ಕ್ ಹಾಕದೆ, ಅಂತರ ಕಾಪಾಡದೆ ಕಿಟ್ಗಾಗಿ ಸಾಕಷ್ಟು ಜನ ಮುಗಿಬಿದ್ದಿದ್ರು. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು, ಆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಮಾಸ್ಕ್ ಅನ್ನ ಹಾಕಿರ್ಲಿಲ್ಲ, ಸಾಮಾಜಿಕ ಅಂತರ ಅಂತೂ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಜನ ಮಾತ್ರ ಕಾಣಿಸ್ತಾ ಇದ್ದಾರೆ. ಸೊ ಹೀಗಾದ್ರೆ ಕೊರೋನಾ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾದವರು, ಜನರಿಗೆ ಹೇಳಬೇಕಾದವರೇ ಈ ತರ ಮಾಡಿದ್ರೆ ಹಾಗಾದ್ರೆ ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಇದನ್ನ ಪಾಲಿಸ್ತಾರೆ ಅನ್ನುವಂತಹ ಪ್ರಶ್ನೆಗೆ ದೃಶ್ಯವೇ ಸಾಕ್ಷಿಯಾಗಿದೆ. ರಾಯಚೂರು ಹಾಗೂ ಸುತ್ತಮುತ್ತ ಭಾರಿ ಮಳೆಯಾಗಿದೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿದೆ. ಮಂತ್ರಾಲಯದ ರಾಯರ ಮಠಕ್ಕೆ ಮಳೆ ನೀರು ನುಗ್ಗಿದೆ. ಮಂತ್ರಾಲಯದ ಕರ್ನಾಟಕ ಭವನ, ಮದುವೆ ಮಂಟಪಕ್ಕೆ ನೀರು ನುಗ್ಗಿದ್ದು ರಾಯರ ಮಠದಲ್ಲಿದ್ದ ಭಕ್ತರು ಪರದಾಡುವಂತಾಗಿದೆ. ಅಲ್ಲದೆ ಕರ್ನಾಟಕ ಭವನದ ಆವರಣದಲ್ಲಿ ನಿಲ್ಲಿಸಿದ್ದ ವಾಹನಗಳು ಮುಳುಗಡೆಯಾಗಿದೆ. ರೋಡಲ್ಲಿ 2-3 ಅಡಿ ನೀರು ನಿಂತಿದೆ. ಸಂಚಾರಕ್ಕೆ ಭಾರಿ ಕಷ್ಟವಾಗಿದೆ.
ಜಮ್ಮು ಕಾಶ್ಮೀರದ ಏರ್ಪೋರ್ಟ್ನಲ್ಲಿ ಭಾರೀ ಸ್ಫೋಟವಾಗಿದೆ. ಡ್ರೋನ್ ಬಳಸಿ 2 ಕಡೆ ದುಷ್ಕರ್ಮಿಗಳು ಸ್ಫೋಟಿಸಿದ್ದಾರೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದ್ದು ಎಲ್ಲೆಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಸ್ಫೋಟದಲ್ಲಿ ಪಾಕ್ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಪಠಾಣ್ಕೋಟ್ ದಾಳಿಯಂತೆ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ದಾಳಿ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದು, ಘಟನಾ ಸ್ಥಳಕ್ಕೆ ಏರ್ ಮಾರ್ಷಲ್ ವಿಕ್ರಮ್ ಸಿಂಗ್ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದಾಳಿಯಿಂದ ಏರ್ಪೋರ್ಟ್ ಕಟ್ಟಡಕ್ಕೆ ಹಾನಿಯಾಗಿದೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸ ನಡೀತಾ ಇದೆ. ಹಾಗಾದ್ರೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸಂಜೀವಿನಿ ಗಾಡಿ ಇವತ್ತು ಕೂಡ ಅನೇಕ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದ್ದು, ಅಮೃತಸರ, ಇಂದೋರ್, ನಾಸಿಕ್, ಗುಂಟೂರಿನ ಅನೇಕ ಹಳ್ಳಿಗಳಲ್ಲಿ ಹೋಗಿ ವ್ಯಾಕ್ಸಿನ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಹಲವು ದಿನಗಳಿಂದ ಮಾಡ್ತಾ ಇದೆ. ಅದೇ ರೀತಿಯಾಗಿ ಎಷ್ಟು ಜನರಿಗೆ ಎಷ್ಟು ಹಳ್ಳಿಗಳನ್ನ ಇಲ್ಲಿವರೆಗೂ ರೀಚ್ ಆಯಿತು ಅನ್ನೋದನ್ನ ನೋಡೋಣ. 308 ಹಳ್ಳಿಗಳನ್ನ ಇಲ್ಲಿವರೆಗೂ ಕೂಡ ಕವರ್ ಮಾಡಲಾಗಿದೆ. 1,45,250 ಜನರಿಗೆ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.